ಹಲೋ ನಮಸ್ಕಾರ. ನಾನಿವತ್ತು ಹೆಸ್ರು ಕಾಳು ಸಾರು ಮಾಡೋದು ತೋರಿಸ್ತೀನಿ. ಮೊದಲಿಗೆ ನಾನು ಒಂದು ಕಪ್ ಹೆಸ್ರು ಕಾಳು ತಂದಿದ್ದೀನಿ. ಅದನ್ನು ಒಂದು 2 ಸಲ ವಾಶ್ ಮಾಡ್ಕೊಂಡು ಅದಕ್ಕೆ 2 ಟೊಮಟೊ, ಒಂದು ಈರುಳ್ಳಿ, ಸ್ವಲ್ಪ ಹುಣಸೆ ರಸ, ರುಚಿಗೆ ತಕ್ಕಷ್ಟು ಉಪ್ಪು, ಚಿಲ್ಲಿ ಪೌಡ್ರು, ಧನಿಯಾ ಪೌಡ್ರು, 1 ಗ್ಲಾಸ್ ನೀರು, ಸ್ವಲ್ಪ ಅರಿಶಿನ ಹಾಕಿ ಇದನ್ನು 3 ವಿಷಲ್ ಕೂಗಿಸ್ತೀನಿ. ಇವಾಗ 3 ವಿಷಲ್ ಆಗಿದೆ. ಇದು ನೋಡಿ ರೆಡಿಯಾಗಿದೆ. ಇದನ್ನು ಸ್ವಲ್ಪ ಸೌಟಲ್ಲೇ ಸ್ಮೂತಾಗಿ ಸಾಫ್ಟ್ ಮಾಡಬೇಕು. ಇವಾಗ ನೋಡಿ ನಾನು ಮಾಡಿದ್ದೀನಿ ಆ ಥರ. ಇವಾಗ ಇದು ರೆಡಿಯಾಗಿದೆ. ಇದು ಪಕ್ಕಕ್ಕೆ ಇಡೋಣ. ಇವಾಗ ಮೊದಲಿಗೆ ಸಾಂಬಾರು ಪಾತ್ರೆ ತೊಗೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ತೀನಿ. 1 ಈರುಳ್ಳಿ ಕಟ್ ಮಾಡೋದಕ್ಕೆ ಹಾಕಿ 2 ಬೇಡಿಗೆ ಮೆಣಸಿನ್ಕಾಯಿ ಹಾಕಬೇಕು. ಅದನ್ನು ಸ್ವಲ್ಪ ಫ್ರೈ ಮಾಡಬೇಕು. ನೋಡ್ತಾ ಇರ್ಬೋದು ನೀವು, ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ ನಾನು. ಮೊದಲೇ ನಾವು ಬೇಯಿಸಿಟ್ಕೊಂಡಿದ್ದ ಹೆಸ್ರು ಕಾಳನ್ನ ಇದಕ್ಕೆ ಇವಾಗ ಹಾಕಬೇಕು. ಮೊದಲೇ ನಾವು ಮಸಾಲೆ ಎಲ್ಲನೂ ಬೇಯಿಸಿರೋದ್ರಿಂದ ಜಾಸ್ತಿ ಹೊತ್ತೇನು ಬೇಯಿಸೋದು ಬೇಕಾಗಲ್ಲ. ನಮಗೆ ಎಷ್ಟು ಬೇಕು ಅಷ್ಟು ನೀರು ಹಾಕೊಂಡು ಕುದಿಸ್ಕೋಬೇಕು. ನನ್ನ ಮನೆಗೆ ಇಷ್ಟೇ ಸಾಕು ಅನ್ನಿಸ್ತು, ಅದಕ್ಕಾಗಿ ನಾನು ಒಂದು 5 ನಿಮಿಷ ಕುದಿಸ್ತೀನಿ. ಇವಾಗ ಇದನ್ನು ನೋಡ್ತಾ ಇರ್ಬೋದು ನೀವು, ಇವಾಗ ಕುದೀತಾ ಇದೆ. ಇವಾಗ ರೆಡಿ ಆಗಿದೆ. ಇದಕ್ಕೆ ನೀವು ಬೇಕು ಅಂದರೆ ತರಕಾರಿನೂ ಹಾಕೋಬೋದು. ನಾನಿಲ್ಲಿ ಯಾವ ತರಕಾರಿನೂ ಹಾಕಿಲ್ಲ, ಬರೀ ಹೆಸರು ಕಾಳು ಮಾತ್ರ ಹಾಕಿ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಇವಾಗ ಇದು ನೀಟಾಗಿ ಎಲ್ಲ ಬೆಂದಿದೆ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಇವಾಗ ನೀಟಾಗಿ ಬೆಂದಿದೆ. ಆಫ್ ಮಾಡಿದ್ದೀನಿ ಗ್ಯಾಸು. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮುದ್ದೆ ಜೊತೆಗೆ, ಅನ್ನ ಜೊತೆಗೆ, ಚಪಾತಿ ಜೊತೆಗೂ ತಿನ್ಬೋದು. ಒಂದು ಸಲ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.